ಡೆವಿಲ್ ಸಿನಿಮಾ ಯಾವಾಗ ಶೂಟಿಂಗ್ ಶುರುವಾಗ್ಬೋದು ಸರ್? ಯಾಕಂದರೆ ಅವರು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಪ್ರಾಬಬ್ಲಿ ಫೆಬ್ರವರಿಯಿಂದ ಶುರುವಾಗುತ್ತೆ ಅಂತ ನಾವು ಕೇಳ್ಪಟ್ವಿ. ಸೊ ನಿಮ್ಗೆ ಗೊತ್ತಿರುತ್ತೆ ಅಂತ. ಇಲ್ಲ ಸರ್, ನನಗೆ ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಪ್ರಕಾಶ್ ಸರ್ನ ಅದೇ ಒಂದು ಸತಿ ಮೀಟ್ ಮಾಡಿದ್ದೆ ನಾನು, 1-2 ಸತಿ ಮೀಟ್ ಮಾಡಿದೆ. ಸೊ ಡೆವಿಲ್ ಬಗ್ಗೆ ಮಾತಾಡೋ ಸಿಚುವೇಶನ್ ಬಂದಿಲ್ಲ ಅಲ್ಲಿ. ಅದೇ ದರ್ಶನ್ ಅವ್ರದ್ದು ಹೆಲ್ತ್ ಸರಿ, ಅವರು ನೀಟಾಗಿ ನೋವೆಲ್ಲ ಕಮ್ಮಿಯಾಗಿ ನೀಟಾಗಿ ನಡೆಯೋ ಥರ ಆದರೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ತುಂಬ ಆಲ್ರೆಡಿ ಬ್ರೇಕ್ ಆಗಿದೆ ಅದು. ಒಂದು 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 ಸರ್ಟನ್ ಪೋರ್ಷನ್ ಆಫ್ ಶೂಟಿಂಗ್ ಮಾಡಿದ್ದಾರೆ. ಸೊ ಅವರು ವೇಟ್ ಮಾಡ್ತಾರೆ. ದರ್ಶನ್ದು ಹೆಲ್ತ್ ಸರಿ ಹೋಗಿದ ತಕ್ಷಣ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗುತ್ತೆ ಸರ್. ಶಿವಣ್ಣ ಅವ್ರಿಗೂ ಕ್ಯಾನ್ಸರ್ ಆಗಿ ಅವರು ಟ್ರೀಟ್ಮೆಂಟ್ಗೆ ಫಾರಿನ್ಗೆ ಹೋಗಿದ್ದಾರೆ. ಅವ್ರ ಜೊತೆ ನೀವು ಒಂದು ಸಿನಿಮಾ ಪ್ಲಾನಿಂಗ್ ನಡೀತಾ ಇರೋದ್ರಿಂದ ಅಮ್ಮಗೂ ಕ್ಯಾನ್ಸರ್ ಬಂದು ಕ್ಯೂರ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರ ಜೊತೆ ಏನಾದ್ರು ಮಾತಾಡಿದ್ದುಂಟಾ, ಒಂದು ಧೈರ್ಯ ತುಂಬಿದ್ದ ಕಾರ್ಯ ಮಾಡಿದ್ದುಂಟಾ? ಇಲ್ಲ, ನಾನು ಶಿವಣ್ಣನ ಹತ್ರ ಕ್ಯಾನ್ಸರ್ ಬಗ್ಗೆ ಏನೂ ಮಾತಾಡಿಲ್ಲ. ಸ್ಕ್ರಿಪ್ಟ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಬಟ್ ಆ ಟೈಮಲ್ಲಿ ನಂದು ಡಿಸ್ಕಷನ್ ನಡಿಬೇಕಾದ್ರೆ ಶಿವಣ್ಣ ಅವ್ರಿಗೆ ಈ ಥರ ಹೆಲ್ತ್ ಇಶ್ಯೂ ಇದೆ ಅಂತ ನಂಗೆ ಗೊತ್ತಾಗಿಲ್ಲ. ಯಾಕಂದರೆ ಕಾಣ್ತಾ ಇರಲಿಲ್ಲ. ಅವರು ಆ್ಯಸ್ ಯೂಶ್ವಲ್ ಆ್ಯಕ್ಟಿವ್ ಆಗೇ ಹೆಲ್ತಿಯಾಗೇ ಇರೋರು. ಮತ್ತು ನಮ್ಮ ಕನ್ನಡ ಇಂಡಸ್ಟ್ರೀಲಿ ಮೋಸ್ಟ್ ಆ್ಯಕ್ಟಿವ್ ಆ್ಯಂಡ್ ಎನರ್ಜೆಟಿಕ್ ಹೀರೋ ಅಂದರೆ ಶಿವಣ್ಣ ಅವರು. ಸೊ ಅದು ಯಾವಾಗಲೂ ಹಂಗೆ ಇರೋದ್ರೆ ನಂಗೆ ಅದು ಗೊತ್ತಿಲ್ಲ. ಅದಾದಮೇಲಿಂದ ನಿಮ್ಮ ಮೀಡಿಯಾ ಥ್ರೂನೇ ನನಗೆ ಗೊತ್ತಾಗಿದ್ದು ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ ಅಂತ. ಸೊ ಸ್ವಲ್ಪ ಬೇಜಾರಾಯಿತು. ಬಟ್ ಇಶ್ಯೂ ಇದೆ ಅಂತ ಗೊತ್ತಿತ್ತು. ಬಟ್ ಶಿವಣ್ಣನ ಆ ಟೈಮಲ್ಲಿ DKD ರಾಯಲ್ ಪ್ರಮೋಷನ್ಗೆ ಹೋದಾಗ ಅಲ್ಲಿ ಸಿಕ್ಕಿದ್ರು. ಬಟ್ ಶಿವಣ್ಣ ಹತ್ರ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದೆ ಅನ್ನೋ ಥರ ಕಾಣಿಸ್ತಾ ಇರಲಿಲ್ಲ. ಈಗ ಅದು ಅವ್ರು ಹೋಗಿದ್ದಾರೆ. ಆ್ಯಂಡ್ ಯಾವುದೇ ಹೆಲ್ತ್ ಇಶ್ಯೂಲಿ ಸರ್, ಮೇನ್ ಆಗಬೇಕಾಗಿರೋದು ವಿಲ್ ಪವರು ಆ್ಯಂಡ್ ಮೆಂಟಲ್ ಸ್ಟೇಟಸ್. ನಮ್ಮ ಶಿವಣ್ಣಂಗೆ ತುಂಬ ಜಾಸ್ತಿ ಇದೆ. ಸ್ಟ್ರಾಂಗ್ ಆಗಿದ್ದಾರೆ 100%. ಈಗ ಮೊನ್ನೆ ಬೇರೆ ನ್ಯೂಸ್ ಬಂತು, ಅವ್ರಿಗೆ ಆಪ್ರೇಷನ್ ಎಲ್ಲ ತುಂಬಾ ಸಕ್ಸಸ್ಫುಲ್ಲಾಗಿ ಆಗಿದೆ, ಚೆನ್ನಾಗಿದೆ ಅಂತ. 200% ಚೆನ್ನಾಗಿ ಆಗ್ತಾರೆ. ಆ್ಯಂಡ್ ಮೋಸ್ಟ್ಲಿ ನಮ್ಮ ಸಿನಿಮಾ ರಿಲೀಸ್ ಬಿಫೋರು ಶಿವಣ್ಣನೂ ಬಂದ್ಬಿಡ್ಬೋದು ಇಂಡಿಯಾಗೆ. ಬಂದರೆ ಅವ್ರ ಜೊತೆಲೇ ನಮ್ಮ ಸಿನಿಮಾನ ಅವ್ರಿಗೂ ತೋರಿಸಿ ನಾವು ಸಿನಿಮಾ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕೊನೆಯದಾಗಿ ಸರ್, ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕೇಸ್ ಖುಲಾಸೆಯಾಗಿ ದರ್ಶನ್ ಅವರು ಹೊರಗಡೆ ಬರ್ತಾರೆ ಅನ್ನೋ ಗಟ್ ಫೀಲಿಂಗ್ ನಿಮಗಿದೆಯಾ? ಜೊತೆಗೆ ಅವರ ಅಸಂಖ್ಯಾತ ಅಭಿಮಾನಿಗಳಿಗೆ ಅಥವಾ ಕನ್ನಡಿಗರಿಗೆ ನಮ್ಮ ಮೀಡಿಯಾ ಥ್ರೂ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಸರ್, ಇದೆಲ್ಲನೂ ದರ್ಶನ್ನೇ ಮಾಡಿದ್ದಾನೆ ಅಂತ ಅವ್ರ ಅಭಿಮಾನಿಗಳಿಗೆ ನಿಮ್ಮ ಥ್ರೂನೇ ಹೋಗಿರೋದು ಸರ್, ಮೀಡಿಯಾ ಥ್ರೂನೇ ಅದು ಹೋಗಿರೋದು. ಎಲ್ಲರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ. ನಾನದು ನಿಮ್ಮದು ತಪ್ಪು, ಅವ್ರದ್ದು ಸರಿ ಇಲ್ಲ, ನಮ್ಮದು ಸರಿ, ನಿಮ್ಮದು ತಪ್ಪು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ನಿಜ ಏನು ಅನ್ನೋದು ನಮ್ಗೆ ಗೊತ್ತಿದೆ. ನಿಮಗೆ ಗೊತ್ತಿಲ್ಲದೆ ಇರೋದಕ್ಕೆ ನೀವೊಂದಷ್ಟು ಅಸಂಪ್ಷನ್ಸ್ ಮಾಡ್ಕೊಂಡಿದ್ದೀರಾ. ಹಿಂಗಾಗಿದೆ ಅಂತ. ಸೊ ಅದೆಲ್ಲ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ. ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಆ್ಯಂಡ್ ಇದು ಈಗ ನ್ಯಾಯಾಂಗ ಅಂಗಳದಲ್ಲಿದೆ. 200% ನಮಗೆ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ನಮಗೆ ಗೊತ್ತು ಏನು ನಡೆದಿದೆ ಅನ್ನೋದು. ಸೊ ನ್ಯಾಯ ಸಿಗುತ್ತೆ ಅಂತ ಗೊತ್ತು. ಸೊ 100% ಅವರು ಹೊರಗೆ ಬರ್ತಾರೆ. ನಮಗೆಲ್ಲ ಖುಷಿ ಆಗುತ್ತೆ, ಅವ್ರ ಅಭಿಮಾನಿಗಳಿಗೂ ಖುಷಿ ಆಗುತ್ತೆ, ನೀವು ಖುಷಿ ಪಡ್ತೀರಾ. ಅಂದರೆ ಎಲ್ಲ ಇದೊಂದು ಫ್ಯಾಮಿಲಿ. ಸೊ ಆಗುತ್ತೆ. ಒಳ್ಳೆಯದಾಗಲಿ ಸರ್. ರಾಯಲ್ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ. ಮತ್ತು ನಾವು ಸಿನಿಮಾ ರಿಲೀಸ್ಗೂ ಬಿಫೋರ್ ಒಂದು ಸಂದರ್ಶನ ಮಾಡೋಣ. ಅದಾದ ನಂತರ ಸಕ್ಸಸ್ ಮೀಟಲ್ಲಿ ಸಿಗೋಣ. ಸಕ್ಸಸ್ ಬಗ್ಗೆನೂ ಕೂತು ಮಾತಾಡೋಣ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದಾಗಿತ್ತು ದಿನಕರ್ ತುಗ್ದೀಪ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಲಕ್ಷ್ಮೀನಾರಾಯಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.